ಇದೇ ಮೆಟ್ಲು ಮೇಲೆ ನಾವು ಹತ್ಕೊಂಡು ಹೋಗೋದು ಈಗ ನೋಡ್ರಿ. ನನ್ನ ಮೈದ್ನಂಗೆ ಒಂದ್ಸಲ ಸ್ಟೆಪ್ಸ್ ಅಂತ ಅಷ್ಟೇ ಅಂತೆ ನೋಡಿ ಡೀಟೇಲ್ಸು. ನಾನು ಹೇಳೋದಕ್ಕಿಂತ ಇದ್ರಲ್ಲಿ ಓದ್ಕೊಂಬಿಡಿ, ಚೆನ್ನಾಗಿ ಅರ್ಥ ಆಗುತ್ತೆ. ಮುಖದ್ವಾರಗಳಿದಾವೆ 6. ಶಿವಾಯ, ಓಂ ನಮ ಶಿವಾಯ. ನನ್ನ ಮೈದ್ನಂಗೆ ನನ್ನ ತಂಗಿ ಮೇಲೆ ಸ್ವಲ್ಪನೂ ಕನಿಕರ ಇಲ್ಲ, ಕೈ ಹಿಡ್ಕೊಂಡು ನಡ್ಕೊಂಡು ಹೋಗ್ತಿಲ್ಲ. ಬ್ಯಾಡ್ ಕಮೆಂಟ್ ಹಾಕಿ. ನಾನು ಇದೇ ಮೆಟ್ಲು ಮೇಲೆ ಬರಬೇಕು ಅಂತಂದರೆ ಇವರೆಲ್ಲ ಕೇಳಲಿಲ್ಲ. ಫೋಟೋಸ್ನು ತಗೊಂಡು ನನಗೂ ಫೋಟೋ ಕಳಿಸ್ರಪ್ಪ. ಅಲ್ಲಿಂದ ಬರೋದು ಅಂದ್ರೆ ನನ್ನ ಮೈದನ್ನ ಸುತ್ಕೊಂಡು ನೋಡಿದ್ರೆ ಇಲ್ಲೇ ಇವಾಗ ಹೋಗೋದು. ನೋಡ್ರಿ ಒಳಗಡೆ ಎಂಟ್ರೆನ್ಸ್. ಈಗ ಇದು ಎಂಟ್ರೆನ್ಸ್. ಇವಾಗ ಇದ್ರೊಳಗೆ ಹೋಗ್ತಿದ್ದೀವಿ ನಾವು. ಅಲ್ಲಿಂದ ಒಂದು ಫೋಟೋ ತೆಗಿಬೇಕು. ನೋಡಿ ಸುತ್ತಮುತ್ತ ಎಷ್ಟು ಬೆಟ್ಟ ಗುಡ್ಗಳಿದಾವೆ ನೋಡಿ, ಎಷ್ಟು ಚೆನ್ನಾಗೈತೆ. ಈ ವೆದರ್, ಗಾಳಿ ಮಾತ್ರ ತುಂಬ ಚೆನ್ನಾಗಿ ಬೀಸ್ತಿದೆ, ಸಖತ್ತಾಗಿ. ಒಳಗೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ ಒಳಗೆ ಒಳಗೆ ಒಳಗೆ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಮೇ ಬಿ ಇಲ್ಲಿ ಹೋಮ ಗೀಮ ಎಲ್ಲ ಮಾಡ್ತಾರೆ ಅನ್ಸುತ್ತೆ. ನೀಟಾಗಿ ಒಂದು ಫೋಟೋ ತಗೋ. ನಾವು ಮಾತಾಡೋದು ನೋಡಿ ಹೆಂಗೆ ಎಕೋ ಆಗುತ್ತೆ. ಹಾಂ, ಚೆನ್ನಾಗಿದೆ ಮಾತ್ರ. ಗುಹೆ ಒಳಗೆ ಏನು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ. ನೋಡಿ ಇವಾಗ ಇನ್ನೊಂದು ಗುಹೆ ಒಳಗೆ ಹೋಗ್ತಿದ್ದೀವಿ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಬೆಳಕಲ್ಲಿ ಗಾಳಿ ಎಷ್ಟು ಸಣ್ಣ ಗಾಳಿ ಬೀಸ್ತಿದೆ ಗೊತ್ತಾ. ಬನ್ನಿ ಇವಾಗ ಇನ್ನೊಂದು ದೇವ್ರು ನೋಡೋಕೆ ಹೋಗೋಣ. ಇವಾಗ ಮೊಬೈಲ್ ಯೂಸ್ ಮಾಡೋಂಗಿಲ್ಲ. ಇಲ್ಲಿ ವಿಡಿಯೋ ಮಾಡೋ ಹಾಗೆ ಇರಲಿಲ್ಲ, ಆದ್ರೂ ನಾನು ವಿಡಿಯೋ ಮಾಡಿದ್ದೀನಿ. ಸ್ವಲ್ಪ ದೇವ್ರು ಕಾಣಿಸಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೇಡ ಬಂದು ತಗೋಬಾ, ಮಾತು ಬಿಡು. ಇನ್ನೇನು ಹೋಗ್ತಾರೆ ಒಳಗೆ. ಆಚೆ ಕಡೆ ಬಂದಿವಿ ಫೈನಲಿ. ನೋಡಿ ಕೆಳಗೆ ಹೋಗ್ಬಿಟ್ಟು ಒಂದು ವ್ಯೂ ತೋರಿಸ್ತೀನಿ ಬನ್ನಿ ಟೆಂಪಲ್ದು. ಇದೆ ಬಂದಿದ್ದು ನಾವು. ಇಲ್ಲಿ ಎಂಟ್ರೆನ್ಸ್ ತಗೊಂಡು ಇಲ್ಲಿ ಎಕ್ಸಿಟ್ ಆದ್ವಿ. ಒಳಗೆ ಚೆನ್ನಾಗಿದೆ. ಈಗ ಹೊರಟ್ವಿ. ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ? ನಾವಿವಾಗ ಗವಿ ಬೆಟ್ಟಕ್ಕೆ ಬಂದಿದ್ದೀವಿ. ಇದು ನಮ್ಮ ಉದ್ಯಾನವನನೂ ಇದೆಯಂತೆ, ಬನ್ನಿ ಹೋಗಿ ನೋಡೋಣ. ಗವಿ ಬೆಟ್ಟ ನೋಡಿ ಹೆಂಗಿದೆ ಹೊರಗಡೆ.
ಫುಲ್ಲು ವೈಟ್ ಕಲರಲ್ಲಿ ಮಾಡಿದ್ದಾರೆ. ಇವಾಗ ಇಲ್ಲಿ ಮೆಟ್ಲು ಹತ್ಕೊಂಡು ಹೋಗೋಣ ಬನ್ನಿ. ಎಲ್ಲಿ ಗೊತ್ತಾ ಇದು ನಾವು ಹಿಂಗೆ ನಡ್ಕೊಂಡು ಹೋಗಲ್ವಾ, ನಮ್ದು ನಮ್ಮನೆ ಪಕ್ಕದ ಬಿಲ್ಡಿಂಗು, ಅಲ್ಲಿ ಅಂಗಡಿಗೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗೋದು, ಅಲ್ಲಿ ಗ್ಯಾಪ್ ಇಲ್ವಾ? ಮೇಲ್ಗಡೆ ಬಂದ್ವಿ ನೋಡಿ, ಮೇಲ್ಗಡೆಯಿಂದ ವ್ಯೂ ಹೆಂಗಿದೆ ಅಂತ. ಓ ಚೆನ್ನಾಗಿರುತ್ತೆ. ನಾವು ಅಲ್ಲಿ ಕೆಳಗೆಯಿಂದ ಬಂದಿದ್ದು, ಇಲ್ಲಿ ಮೆಟ್ಲು ಹೊತ್ಕೊಂಡು. ಚೆನ್ನಾಗಿದೆ ವ್ಯೂ. ಪಾರ್ಕ್ ಎಲ್ಲಿದೆ ಅಂತ ಗೊತ್ತಿಲ್ಲ. ನೋಡ್ರಿ ಈಗ ಹೆಂಗ್ ಬರ್ತಾಳೆ ಬಾ. ಏ ಆಕ್ಸಿಡೆಂಟ್ ಆಗೋಯ್ತು. ಕೈವಾರ ಹತ್ರ ಒಂದು ಪಾರ್ಕ್ ಇದೆ, ಅದನ್ನ ನೋಡೋಕ್ಕೆ ಅಂತ ಬಂದಿದ್ದೀವಿ ಎಲ್ಲರೂ. ಬನ್ನಿ ಒಳಗೆ ಹೋಗೋಣ. ಅಲ್ಲಿ ನೋಡಿ ಕೋತಿಗಳು, ಕೋತಿಗಳು ಇಲ್ಲಿ ಇಲ್ಲಿ ಕೋತಿಗಳು, ಕೋತಿಗಳು. ಏನು ಬರ್ಡ್ಸ್ಗಳಿದಾವಂತೆ, ಎಲ್ಲಿದ್ದಾವೆ ಅಂತ ಗೊತ್ತಿಲ್ಲ. ಪಕ್ಷಿಗಳು, ಪಕ್ಷಿಗಳು. ಇದು ಒಳ್ಳೆ ನೋಡೋಂಥದ್ದು ಏನಾದ್ರು ಸಿಕ್ಕಿದ್ರೆ ತೋರಿಸ್ತೀವಿ. ಓಕೆ ಫ್ರೆಂಡ್ಸ್, ಬಾಯ್ ಗಾಯ್ಸ್ 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 ಗಾಯ್ಸ್. ಹೇಳಿ ಮುಂದಕ್ಕೆ. ಅಲ್ಲಿ ನೋಡಿ ಒಂದು ಮಂಗ. ಒಳಗಡೆ ಈ ಪಾರ್ಕ್ ಒಳಗಡೆಗಿಂತ ಹೊರಗಡೆನೇ ಜಾಸ್ತಿ ಮಂಗಗಳಿದಾವೆ. ಎಲ್ಲ ನಿಮಗೆ ಬಂದಿಕ್ಕ ಒಳಗಿದ್ದಾರೆ ಸುಮ್ಮನೆ. ಪಕ್ಷಿಗಳಿದಾವಂತೆ, ಎಲ್ಲಿದ್ದಾವೆ ಅಂತ ಗೊತ್ತಿಲ್ಲ. ನೇರಳೆ ಬಿಟ್ಟಿದ್ದಾವಂತೆ. ಅಲ್ಲೇ ಕೋತಿಗಳು ನಮ್ಮನೆ ತಿಂತವೇನೋ ಹೋದ್ರೆ. ರೀ ಸಕ್ಕ ಸಣ್ಣ ಸೊಳ್ಳೆ. ಕರ್ನಾಟಕ ಅರಣ್ಯ ಇಲಾಖೆ ತಪೋವನ. ಇಷ್ಟೇ ವ್ಯೂ. ಏನು ಪಕ್ಷಿಗಳೇನಿಲ್ಲ, ಮಂಗಗಳು ಬಿಟ್ಟರೆ ಬೇರೆ ಏನಿಲ್ಲ. ಎಲ್ಲಾಯ್ತಪ್ಪ ಇನ್ನೂ. ಫುಲ್ ಒಳಗೆ ಬಂದಿದ್ದೀವಿ. ನನ್ನ ಮೈದನವರು ಏನು ಪಕ್ಷಿಗಳಿದ್ದಾವೆ ಇಲ್ಲಿ ಮೇಲ್ಗಡೆ ಅಂದರು, ಮೊಲ ಇದೆ ಅಂದರು. ಹೋಗ್ಬೇಕನ್ಸುತ್ತೆ ಮೇಲೇನೋ ಸ್ವಲ್ಪ ನೋಡೋಣ ಬನ್ನಿ. ಅಲ್ಲಿ ಅನ್ಸುತ್ತೆ, ಅಲ್ಲಿ 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 ವೈಟ್ ಕಲರ್ದೇನೋ ಕಾಣಿಸ್ತಿದೆಯಲ್ಲ, ಇಲ್ಲಿ ಬೇರೆ. ನೋಡ್ರಿ ಮೊಲಗಳು ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿ. ಹಾಯ್. ಎಷ್ಟು ಚೆನ್ನಾಗಿ ಮಾತಾಡ್ಸಕ್ಕೆ ಬರ್ತಿದ್ದಾವೆ. ರೀ ಇಲ್ಲಿ ಮರಿಗಳಿದಾವಲ್ಲಿ ಕಲ್ ಕಲರ್ದು. ಹ್ಞೂ ಪಾಪಚ್ಚಿ, ನಾವೇನೋ ತಂದೆ ಇಲ್ಲ. ಇಲ್ಲಿ ಪಕ್ಷಿಗಳಿದಾವೆ ನೋಡಿ. ಇದು ಇಲಿಮರಿಗಳು ಹೆಂಗಿದೆ.
ಇಲಿ ಮರಿಗಳು ನೋಡಿಲಿ, ಇಲ್ಲಿ ನೋಡ್ರಿ ಹೇಗಿದಾವೆ ಇಲಿ ಮರಿಗಳು. ಇದಿಷ್ಟ ಆಗಿರುತ್ತೆ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.